ಮದುವೆ ಆಯ್ತು. ಆದ್ರೆ ನೀವು ಅಲ್ಲಿ ತನಕ ಅದು ಬೇರೆ ತರ ಒಂದು ಜಗತ್ತಿರುತ್ತೆ. ನೀವು ತುಂಬಾ ಎಳೆ ವಯಸ್ಸಿನವರು, ಮದುವೆನೂ ಆಯ್ತು. ಆದ್ರೆ ನೀವು ಮದುವೆ ಆಗಿದ್ದು ವಿಖ್ಯಾತ ಒಬ್ಬ ನಟನನ್ನ, ಮತ್ತು ರಂಗಭೂಮಿಯಲ್ಲಿ ಅದಾಗಲೇ ಒಂದು ಕರ್ನಾಟಕದದ್ದಕ್ಕೂ ಒಂದು ಸಂಚಲನ ಉಂಟು ಮಾಡಿಸಿದಂತ ನಟ. ಅಂದ್ರೆ ಈಗ ಕ್ಯಾಂಪ್ನಿಂದ ಕ್ಯಾಂಪಿಗೆ ಹೋಗ್ಬೇಕು. ನಿಮ್ಮ ಹೊಸ ಮದುವೆ, ನಿಮ್ಮ ಮದುವೆ ಬಿಡಾರ ಮತ್ತು ಈ ನಾಟಕ ಕಂಪನಿಯ ಓಡಾಟ, ಆ ದಿನಗಳಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇತ್ತು? ನನಗೆ ಸ್ಕೂಲಲ್ಲಿ ನಾನು ಮದುವೆ ಆದ್ಮೇಲೆ ಒಂದ್ ಸ್ವಲ್ಪ ದಿವಸ ಹೋಗ್ಬೇಕು, ಇವಳು ಬೇಕಾದ್ರೆ ಓದ್ಲಿ ಅಂತ ಯಜಮಾನ್ರು ಹೇಳಿದ್ರು ಅಂತ ನನ್ನ ತಂದೆ ಕಳ್ಸಿದ್ರು. ನಾನು ಹೋಗದೆ ಅಲ್ಲಿ ಟೀಚರ್ಸ್ ಎಲ್ಲ ಇವರು ಎಲ್ರು ನಾಟಕ ಇವ್ರದ್ದು ನೋಡಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ರು ನನ್ಗೆ ಅಲ್ಲಿ ಗೇಲಿ ಮಾಡೋರು. ಏನಮ್ಮ ನೀನು ರಾಜ್ಕುಮಾರ್ ಜೊತೆ ಹೋಗ್ತಾ ಇದ್ರೆ ನಮ್ಮನ್ನೆಲ್ಲ ನೀನ್ ಮಾತಾಡಿಸ್ತೀಯಾ ಮಾಡ್ತೀಯ ಅಂತೆಲ್ಲ ನಮ್ಮ ಟೀಚರ್ಸ್ಗಳು. ನಾನು ಒಂದೇ ಒಂದು ಹೇಳಿದೆ, ಸರ್ ನಾವು ಮೇಷ್ಟ್ರ ಪರಂಪರೆ, ನಮ್ಮ ತಂದೆ ಮಾಸ್ಟ್ರು, ನಾವ್ ಈ ಮಾಸ್ಟರ್ ಪರಂಪರೆಯಲ್ಲೇ ಬಂದಿರೋರು. ಮಾಸ್ಟರ್ ಮಕ್ಕಳಿಗೆ ಮರ್ಯಾದೆ ಕಲ್ಸ್ಕೊಡೋದಾಗ್ಲಿ, ಇನ್ನೊಬ್ಬರು ನೆನೆಸ್ಕೊಡೋದಾಗ್ಲಿ ಹೇಳ್ಕೊಡ್ಬೇಕು, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನನಗೆ ನಾನು ಎಲ್ಲೇ ಸಿಕ್ಕಿದ್ರು ನಾನು ಮಾತಾಡ್ಸೋಷ್ಟು ನನ್ಗೆ ತಾಳ್ಮೆ, ಸಹನೆ, ನನಗೆ ಭಕ್ತಿ, ಸಂಸ್ಕಾರ ನನಗಿದೆ ಸರ್, ನಾನು ಮಾಡ್ತೀನಿ ಅಂತ ಅವರಿಗೆಲ್ಲ ನಾನು ಹೇಳಿದೆ. ಅದಕ್ಕೆ ಮಧ್ಯೆ ಕಣ್ಣಪ್ಪ ನಾಟಕ, ನನಗೆ ಕಣ್ಣಪ್ಪ ಅದರಲ್ಲಿ ನಾಟಕದಲ್ಲಿ ನನಗೆ ನೋಡ್ಬಿಟ್ಟು, ನಾನು ಸಿನಿಮಾ ಕಣ್ಣಪ್ಪನಿಂದ ನಾನು ನಾಟಕದ ಕಣ್ಣಪ್ಪ ನಂಗೆ ತುಂಬಾ ಇಷ್ಟ. ನಾನು ಪ್ರತಿ ನಾಟಕಕ್ಕೂ ರಾತ್ರಿ ನಿದ್ರೆಗೆ ಇಟ್ಕೊಂಡು ನೋಡ್ಕೊಂಡು ಜೊತೆಲ್ಲೇ ಹೋಗಿ ಜೊತೆಲ್ಲೇ ಬರ್ತಾ ಇದ್ವಿ. ಆಮೇಲೆ ರಾಮನ್ ಪಾಠ ಮಾಡಿದ್ರು, ತುಂಬಾ ಚೆನ್ನಾಗಿ. ಅಲ್ಲಿ ಒಂದು 10-12 ಜನ ಹೆಂಗಸರು ಬರೋರು, ಎಲ್ಲ 40-45 ವರ್ಷದವರು. ಎಲ್ರು ಅವರು ಸೆಕೆಂಡ್ ರೋ ನಲ್ಲಿ ಒಂದು 10-20 ಸೀಟು ಬುಕ್ ಮಾಡೋರು. ರಾಮ ಎಂಟ್ರ್ ಆದ ತಕ್ಷಣ ಅವರೆಲ್ಲರೂ ಎದ್ದು ನಮಸ್ಕಾರ ಮಾಡ್ಬಿಟ್ಟು ಕೂತ್ಕೊಳ್ಳೋರು. ನನಗೆ ಇದೊಂದು ಹೊಸ ಒಂದು ಅನುಭವ. ನನಗೆ ಅದೇನಿರ್ಬಹುದು. ಆಮೇಲೆ ಅವರೆಲ್ಲ ಬೆಳಗ್ಗೆ ನಮ್ಮ ಮನೆ ಹತ್ತತ್ರನೇ ಇರೋರೆಲ್ಲ ಬಂದು, ನಿಮ್ಮ ಯಜಮಾನ್ರಿಗೆ ಏನ್ ಇಷ್ಟ ನೀನ್ ಕೇಳ್ಬಿಟ್ಟು ಹೇಳಮ್ಮ. ಆಮೇಲೆ ಅವರಿಗೆ ಇದು ಸೊಪ್ಪಿನ ಪಲ್ಯ, ಈ ಕೋಸಂಬರಿ, ಇದೆಲ್ಲ ತುಂಬಾ ಇಷ್ಟ ಅವರಿಗೆ. ಅದನ್ನ ಹೇಳ್ತಿದ್ದೆ. ಅವ್ರು ಯಾವಾಗ್ಲೂ ಮಾಡ್ಕೊಂಬಂದ್ ಕೊಡೋರು, ಇವರು ಅದನ್ನ ತಿನ್ಬೇಕು, ತಿಂದ್ರಮ್ಮ ಇದುವರೆಗೂ ತಿನ್ಸ್ಬಿಟ್ಟು ಹೋಗೋರು. ಆ ನಾಟಕ ನನ್ನನ್ನ ಬಹಳ ಪರಿವರ್ತನೆ ಮಾಡ್ತು. ನನ್ನನ್ನು ಅಷ್ಟೇ ಪರಿವರ್ತನೆ ಮಾಡ್ತು. ಆ ಸೀನ್ ಬಂದ್ರೆ ಅದರಲ್ಲೂ ಒಂದು ಫಸ್ಟ್ ಅವರು ಎಂಟ್ರೆನ್ಸ್ ಆಗಿ ಬಂದ್ರೆ ತಂದೆ ಹತ್ರ ಮಾತಾಡುವಾಗ ಅವಳು ಹೇಳ್ತಾಳೆ, ನೀನ್ ಈ ತರ ನಿನ್ ಕಾಡಿಗೆ ಹೋಗ್ಬೇಕು, ಅದಕ್ಕೆ ನಿನ್ ತಂದೆ ಇದ್ದ. ಅಯ್ಯೋ, ತಂದೆ ಮಾತನ್ನ ಪಾಲಿಸ್ಬೇಕಂತ ಮಗನಿಗೆ. ಅದರಲ್ಲಿ ಶಿವ ಏನು ಆಶ್ಚರ್ಯವೋ, ಸ್ತ್ರೀಯರ ಮನಸ್ಸಿನಲ್ಲಿ ಇರುವುದನ್ನು ತಿಳಿಯುವುದೇ ಕಷ್ಟ ಅಂತ ಒಂದು ಇದನ್ನ ಹಾಡೋರು. ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ನನಗೆ ನಾನೇ ಮನಸ್ಸು ಇವರು ಅಲ್ಲಿಂದ ನಿಂತ್ಕೊಂಡು. ಆಮೇಲೆ ಅದನ್ನು ಕೇಳೋದು ನಂಗೆ ತುಂಬಾ ಇಷ್ಟ. ಇವಾಗ ಇದೆ ಸುಂದರಮ್ಮ ವಿಜಯಯ್ಯರ್ ಅವ್ರ ಹೆಂಡತಿ, ಬಾಲಣ್ಣ ಅವ್ರ ಹೆಂಡತಿ, ಎಲ್ಲ ಒಂದ್ ದಿವಸ ಮಾತಾಡ್ತಾ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ರು. ಆಮೇಲೆ ಅಡಿಗೆ ಆಯ್ತಮ್ಮ, ಏನ್ ಮಾಡಿದೆ? ಅಡಿಗೆ ಎಲ್ಲ ಏನ್ ಮಾಡಿಲ್ಲ, ಅಡಿಗೆ ಮಾಡಿದ್ರೆ ಬೇಜಾರಂತಾರೆ ಇವರು, ಅದಕ್ಕೆ ಕೊಬ್ಬರಿ ಮನೆಯಿಂದ ಬರುತ್ತಲ್ಲ ಅದನ್ನೇ ಊಟ ಮಾಡಿದ್ರು. ಆಮೇಲೆ ಇವ್ರು ಯಜಮಾನಿದ್ರು, ಅಯ್ಯೋ ಶಾರದಮ್ಮನವ್ರೆ, ಆ ಕತೆ ನೀವು ಯಾಕೆ ಹೇಳ್ತೀರಾ, ನಮ್ಮ ಅಮ್ಮನ್ ಕರ್ಸ್ಕೋಬೇಕು ಬೇಗನೆ, ನಾವೇನೋ ಸ್ವಲ್ಪ ದಿವಸ ಆದ್ರೆ ನಾವ್ ಹಿಂಗ್ ಹಾಕ್ಬಿಡ್ತೀವಿ, ಇವಳಿಗೇನು ಅಡಿಗೆನೆ ಬರಲ್ಲ, ಎಲ್ಲ ಬರಲ್ಲ, ಸ್ವಲ್ಪ ನೀವು ಅಡುಗೆ ಮನೆಗೆ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಅಂತ. ಅವಾಗ ಅವರೆಲ್ಲ ಬಂದು ನೋಡ್ಬಿಟ್ಟು ಹಿಂಗೆಲ್ಲ ಇಟ್ಕೊಳ್ಳೋದು, ಈ ತರ ಇಟ್ಕೋಬೇಕು, ಈ ತರ ಇಟ್ಕೋಬೇಕು. ನರಸಿಂಹರಾಜ್ ಅವ್ರ ಹೆಂಡತಿ. ಅದಕ್ಕೆ ನರಸಿಂಹರಾಜ್ ಏನಪ್ಪ ಇನ್ನೂ ಚಿಕ್ಕ ಹುಡುಗಿ ಕಲ್ತ್ಕೋತಾಳೆ, ಏನ್ ಮಾಡಿದ್ರೆ ಎಲ್ಲ ತೋರಿಸ್ಕೊಡು. ಅವರವರ ಒಂದ್ಸಲ ಬಂದು ನಮ್ಮಲ್ಲೇ ಅಡಿಗೆ ಮಾಡಿ ಎಲ್ರು ಊಟ ಮಾಡ್ಕೊಂಡು ಹೋಗೋರು. ಅದೆಲ್ಲ ತುಂಬಾ ನನಗೆ. ನಮ್ಮ ಈ ಶಾಂತಮ್ಮ, ಆಮೇಲಿಂದ ಪಾಪಮ್ಮ, ಇವರೆಲ್ಲರೂ ಇದ್ರು ಅಲ್ಲಿ. ಎಲ್ರು ನನ್ನ, ಅವರು ಅಷ್ಟೇ, ಸ್ವರ್ಣಮ್ಮನವರು, ಮಾಲ್ತಮ್ಮನವರು, ಎಲ್ಲರೂ ನನ್ನನ್ನು ಬಹಳ ಪ್ರೀತಿಯಾಗಿ ನೋಡ್ಕೊಳ್ಳೋರು, ಎಲ್ಲ ಮಾಡೋರು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದ್ ದಿವಸ ಶ್ರೀಗಂಧಮೂರ್ತಿಗಳು ಬಂದ್ರು, ಅವರು ರಾಮನ್ ಮಾಡಿದ್ರು. ಅವಾಗ ಜನ ಎಲ್ಲ ಕೂತ್ಕೊಳ್ಳೋಕೆ ಶುರು ಮಾಡಿ. ಅವತ್ತು ನಮ್ಮ ಯಜಮಾನರು ಬರ್ತನ್ ಪಾರ್ಟ್ ಮಾಡಿದ್ರು. ಆ ಬರ್ತನ್ ಪಾರ್ಟ್ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಆ ಬರ್ತನ್ ಪಾರ್ಟ್ ಅಲ್ಲಿ ಕೂಡ ಒಂದು ಕಂದ ಹಾಡೋರು. ಅದಕ್ಕೆ ಅವ್ರು ಕ್ಲಾಸ್ ತಗೊಂಡ್ಬಿಡ್ತಿದ್ರು. ರಾಮನಿಗೆ ಬೀಳ್ತಿರ್ಲಿಲ್ಲ, ಬರ್ತನ್ಗೆ ಕ್ಲಾಸ್ ತಗೊಂಡ್ಬಿಡ್ತಿದ್ರು. ತಾಯಿನ ನಿಂದನೆ ಮಾಡಿ ಒಂದು ಶ್ಲೋಕ ಹೇಳೋದು, ನೀನ್ ಎಂತ ಹೆಂಗಸು ನೀನು ಅಂತ ಹೇಳ್ಬಿಟ್ಟು. ಆಮೇಲೆ ಫಸ್ಟ್ ಈ ಸೆಕೆಂಡ್ ಸೀನ್ನಲ್ಲಿ, ಒಂದು ಸೀನ್ನಲ್ಲಿ ನನ್ಗೆ ರಾಮಾಯಣದಲ್ಲಿ ಹೇಳ್ಸಿದ್ದು ನನಗೆ ಏನ್ ತುಂಬಾ ಇಷ್ಟ ಆಯ್ತು ಅದಂದ್ರೆ, ಈ ಸೀತೆಗೆ ತಾಯಿಗೆ ಎಲ್ಲ ಹೇಳ್ಬಿಟ್ಟು ಬರ್ತಾನೆ, ಹೆಂಡತಿಗೆ ಹೇಳಕ್ ಬರ್ತಾನೆ. ಅವಳು ನೋಡ್ಬಿಟ್ಟು ಏನು ಹೇಳ್ಬೇಕು ಅಂದಿಲ್ಲ, ಅದನ್ನ ಅದರಲ್ಲಿ ಒಂದು ಕಂದ ಪದ್ಯ ತರ ಒಂದು ಮಾಡಿದ್ದಾರೆ. ನಿನ್ಗೆ ನಾನು ಹಂಗ್ ಹೇಳುದು, ನೀನ್ ಸುಮಕೋಮಲೆ ಅದು ಅಂತ ಅವಳು ಕೆನ್ನೆ ಹಿಡ್ಕೊಂಡು ಅದು ಆಡೋದು, ಇದೆಲ್ಲ ನೋಡಿ ನನಗೆ ಈ ಮನುಷ್ಯ ಭಾರಿ ಕಿಲಾಡಿ. ಬಟ್ ನನಗೂ ಕೋಪ ಬಂದ್ರೆ ಇವ್ರು ಹಿಂಗೆ ಮಾಡ್ತಾರೆ, ಏನಾರು ಹೇಳ್ತಾರ ಅಂತ ನನ್ನ ಊಹೆ. ಆಮೇಲಿಂದ ಸರಿ ಆ ನಾಟಕ ನೋಡ್ಕೊಂಡು ಬಂದು ನಾನು ಕೇಳಿದೆ. ಅವತ್ತು ರಾತ್ರಿ ಬೆಳಗ್ಗೆ ಬಂದು ಸ್ನಾನ ಮಾಡಿ ಟಿಫನ್ ಮಾಡಿ, ಅವತ್ತು ಟಿಫನ್ ಕಳಿಸ್ತಾರೆ ಕಂಪನಿ ಮನೆಯಿಂದಾನೆ.
ಆಮೇಲೆ ಮಾಡಿ ಮಲ್ಕೊಳ್ಳುವಾಗ ನಾನು ಕೇಳ್ತಾ ಇದ್ದೆ ಅವ್ರನ್ನ, ಏನ್ರಿ ಎಷ್ಟು ಆ ಹೆಂಗಸ್ರೆಲ್ಲ ನೋಡಿದ್ರೆ ಎಷ್ಟು ಇದು ಮಾಡ್ತಾರೆ ನೀವು, ಸರಿ ಅವ್ರಿಗೆಲ್ಲ ಹೆಂಗೋ ಕಾಣಿಸ್ತೀನಿ, ನಾನು ನಿನಗೇನು ಕಾಣಿಸ್ತೀನಿ ಅಂತ ಕಾಣಿಸ್ತೀನಿ ಅದನ್ನ ಹೇಳಿ ಫಸ್ಟ್. ನಂಗೂ ನಿಜವಾಗ ನೀವು ರಾಮನ್ ತರನೇ ಕಾಣಿಸ್ತಾ ಇದ್ದೀವಿ, ಆದ್ರೆ ನೀವು ರಾಮನ್ ತರನೇ ಇದ್ರೆ ಚೆನ್ನಾಗಿರುತ್ತೆ. ಆಹಾ ನೀನ್ ನನಗಿಂತ ಕಿಲಾಡಿ, ರಾಮನ್ ತರನೇ ಇದ್ದರೆ ಅಂತ ಹೇಳ್ತೀಯ, ಇದೆಯಾ ಅಂತ ಹೇಳಲ್ಲ, ಇದ್ದಾರೆ ಅಂತ ಹೇಳ್ತೀಯ. ನೀನು ಎಷ್ಟೇ ಆಗಲಿ ಸ್ವಲ್ಪ ಎಜುಕೇಶನ್ ಇದೆ ನಿನಗೆ ಅಂತ ಹೇಳಿ ತುಂಬಾ. ಆ ಟೈಮ್ನಲ್ಲಿ ನಾನು ಆನಾ ಕೃಷ್ಣ ಅವ್ರನ್ನೆಲ್ಲ ನಾಟಕ ನೋಡಕ್ ಬಂದು ಅವಾಗಲೇ ಈ ಡಬ್ಬಿಂಗ್ ಇದು ಸ್ಟಾರ್ಟ್ ಆಗಿತ್ತು. ಅವಾಗ ಜೀವಿ ಅಯ್ಯರ್ ಎಲ್ಲ ಕಡೆ ಮಾತಾಡಿ ಅರ್ಧ ಗಂಟೆ ಮಾತಾಡೋರು, ನೀವು ಕನ್ನಡ ಪಿಕ್ಚರ್ ನೋಡಿ ನಮ್ಮನ್ನು ಬೆಳೆಸಿ ನಾಟಕ. ಅವಾಗ ನಾವು ಒಂದು 40 ಜನ ಸಂಸಾರ ನಾವು ಸಾಕ್ತಾ ಇದ್ವಿ, ಅದೊಂದು ಹೆಮ್ಮೆ ನನಗೆ. 4 ಜನ ಸೇರಿ ಮಾಡಿ ದುಡ್ಡು ಬಂದ್ರೆ ಅವ್ರಿಗೆ ಕೊಟ್ಬಿಡೋದು, ಬರದೇ ಇದ್ರೆ ಅವ್ರು ಸುಮ್ಮನೆ ಬಂದ್ಬಿಡೋದು, ಇದ್ರೆ ತಗೊಂಡ್ಬರೋದು, ಇಲ್ದಿದ್ರೆ ಇಲ್ಲ, ಇದೇ ತರ ಮಾಡಿದ್ರು. ಮೇಡಮ್, ಈ ರಾಮ, ಈ ಗೋಪಿಚಂದ್ರ ಅಥವಾ ಈ ಅಚ್ಚಮ್ಮ ನಾಯಕ ಅಥವಾ ಈ ಬೇಡರ ಕಣ್ಣಪ್ಪ ಒಬ್ಬ ಗಂಡನಾಗಿ, ಒಬ್ಬ ಬಾಳ ಸಂಗಾತಿಯಾಗಿ, ಒಬ್ಬ ಜತೆಗಾರನಾಗಿ ವಿಶೇಷ ಅಂತ ನಿಮ್ಗೆ ಅನ್ಸಿದ್ದು ಹೇಗೆ, ಯಾವಾಗ? ಯಾಕಂದ್ರೆ ನನ್ಗಿದೆಲ್ಲ ಹೊಸ್ತು. ನಮ್ಮ ತಂದೆಯವರು ನಾಟಕ ಎಲ್ಲ ನೋಡ್ಕೊಂಡು ನನಗೆ ಹೇಳೋರು, ಅಯ್ಯೋ ಏನ್ ಚೆನ್ನಾಗಿರುತ್ತೆ ಅಂತ. ಅಯ್ಯೋ ನಾವು ನೋಡ್ಬೇಕಲ್ಲ, ನಾನು ನೋಡ್ತೀನ ಅಂತ ಅನ್ಕೊಂಡಿದ್ದೆ. ಅವಾಗ ಇಷ್ಟು ಕ್ಯಾರೆಕ್ಟರ್ ನಾನು ನೋಡಿದೆ. ಆಮೇಲೆ ನಮ್ಮ ತಂದೆ ಬಸವಣ್ಣನ ಕ್ಯಾರೆಕ್ಟರ್ ಒಂದು ಹೇಳೋರು ಯಾವಾಗ್ಲೂ, ಬಟ್ ನನಗೆ ಅದನ್ನ ನೋಡ್ಲಿಕ್ಕೆ ಆಗ್ಲೇ ಇಲ್ಲ. ನನಗೆ ಒಂದು ಸೀರಿಯಲ್ ಆದ್ರೂ ಮಾಡಿ ನಾನು ಬಸವಣ್ಣನ ಅವ್ರ ಕೈಲಿ ನೋಡ್ಬೇಕು ಅನ್ನೋ ನಮ್ಮ ಅಲ್ಲಿ ಚಿತ್ರದುರ್ಗದಲ್ಲಿ ಪ್ರತಿಯೊಬ್ರು ಹೇಳೋರು. ಇವತ್ತಿಗೂ ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರೆ, ಅವರೆಲ್ಲ ಹೇಳ್ತಾರೆ, ಅಯ್ಯೋ ಆ ಬಸವಣ್ಣನ ಯಾರೋ ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ಆ ಬಸವಣ್ಣ ಅಲ್ಲಿ ಕೂತಿದ್ರೆ ಬಸವಣ್ಣನ ತರನೇ ಇರೋದು ಅಂತ. ಅಟ್ಲೀಸ್ಟ್ ನನಗೆ ಒಂದ್ಸಲ ಮೇಕಪ್ ಆದ್ರೂ ಹಾಕಿ ಅದನ್ನ ತೆಗೆಸ್ಬಿಟ್ಟು ಒಂದು ಫೋಟೋ ಮಾಡಿ ಇಟ್ಕೋಬೇಕಾಗಿತ್ತು. ಒಂದಿಷ್ಟ ನನಗಿತ್ತು, ಅಷ್ಟು ಚೆನ್ನಾಗಿ ಅವ್ರು ಆ ಪಾಠ ಮಾಡಿದ್ರಂತೆ. ಮೊದಲು ಮುರುಘರಾಜೇಂದ್ರ ಸ್ವಾಮಿಗಳು ದೊಡ್ಡವರು ಇದ್ರಂತೆ, ಅವ್ರು ಯಾರೂ ಗೊತ್ತಿಲ್ದಂಗೆ ಲಾಸ್ಟ್ ಕ್ಲಾಸಲ್ಲಿ ಬಂದ್ಬಿಟ್ಟು ಒಂದು ದಿವಸ ನಾಟಕ ನೋಡಿದ್ರಂತೆ. ನಾಟಕ ನೋಡಿ ಬಾಕಿ ಅವ್ರು ಬೆಳಗ್ಗೆ ಅವ್ರು ಎಲ್ಲಾರನ್ನೂ ಕರೆಸಿ ಹೇಳಿದ್ರಂತೆ, ಮಾಂಸ ತಿನ್ನೋನಾದ್ರೇನು, ಏನ್ ತಿನ್ನೋನಾದ್ರೇನು, ಇವರು ಬೇಡ್ರು ಅವನು ವಾಲ್ಮೀಕಿ ಆಗ್ಲಿಲ್ವೇ, ಆತರ ಆ ಪಾರ್ಟ್ ನಮ್ಮಲ್ಲಿ ಯಾರಾದ್ರೂ ಮಾಡಕ್ ಸಾಧ್ಯನಾ ಅಂತ ನನಗೆ ಅನ್ಸುತ್ತೆ. ನಮಗೂ ಎಜುಕೇಶನ್ಗೂ ನಾಟಕಕ್ಕೂ ಎಷ್ಟು ವ್ಯತ್ಯಾಸ ಅಂತ ನಾನು ಹೇಳ್ತೇನೆ. ನಾವು ಬರೀ ಓದ್ಕೊಳ್ತೀವಿ ಅಷ್ಟೇ, ಬಟ್ ಎದುರುಗಡೆ ನೋಡೋದು ಹೇಗೆ ಅನ್ನೋದು ಒಂದು, ಇದನ್ನು ಅದರಲ್ಲಿ ನಮಗೆ ಅರ್ಥ ಗೊತ್ತಾಗೋಗ್ಬಿಡುತ್ತೆ. ಆಮೇಲೆ ಕಣ್ಣಪ್ಪ ಮುಗೀತು. ಕಣ್ಣಪ್ಪ ಮುಗಿದ ಮೇಲೆ ಅವರಿಗೆ ಅಗ್ರಿಮೆಂಟ್ ಆಗಿದ್ದನ್ನ ಆಯ್ತು, 800 ರೂಪಾಯಿ ಅವ್ರು ಬ್ಯಾಲೆನ್ಸ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಬಿಟ್ಟು ನಾವು ಬೇಕಾದ್ರೆ ಕರಿತೀವಿ ಅಂತ ಹೇಳ್ತು. ಅದೊಂದಾಯ್ತು. ಆವಾಗ ಸ್ವಲ್ಪ ಯಜಮಾನ್ರಿಗೆ ಯೋಚನೆ, ಆಮೇಲೆ ಯಾಕೆ ನೀವು ಬೇಜಾರಾಗಿರ್ತೀರ ಯಾಕೆ ಅಂತ, ಆಮೇಲೆ ಈ ತರ ಇದೆ ಏನ್ ಮಾಡೋದು. ಅವಾಗ ನನಗೇನೋ ಒಂದು ಧೈರ್ಯ, ಇಲ್ಲ ರೀ ನಾವು ಮೆಡ್ರಾಸ್ ಬಿಟ್ಟು ಹೋಗೋದಿಲ್ಲ, ನೀವೇನು ಯೋಚನೆ ಮಾಡ್ಬಿಟ್ಟು. ಅದನ್ನ ಹೇಳ್ತೀಯ, ನೀನು ಚಿಕ್ಕವಳು, ನಿನ್ಗೆ ಇಷ್ಟೆಲ್ಲ ಹೆಂಗ್ ಗೊತ್ತಾಗುತ್ತೆ. ನನಗೇನೋ ನನ್ನ ಮನಸ್ಸಲ್ಲಿ ಹೇಳುತ್ತೆ, ನನಗಿಲ್ಲ, ನಾವು ತುಂಬಾ ದಿವಸ ಇಲ್ಲೇ ಇರ್ತೀವಿ ಅನ್ನೋ ಭರವಸೆ ನನಗಿದೆ ಅಂತ ಹೇಳ್ತಾರೆ. ಆಮೇಲೆ ಒಂದ್ ದಿವಸ ಅವರು ಸದಾರಾಮಯ್ಯ ತೆಗೆದ್ರು. ಸದಾರಾಮಯ್ಯ ತೆಗಿತೀವಿ ಅಂತ ಹೇಳ್ಬಿಟ್ಟು ಗುಬ್ಬಿ ಕಂಪ್ನಿಯವ್ರು ಹೇಳಿ ಕಳಿಸಿದ್ರು, ನೀವು ಕೌಶಿಕನ್ ಪಾರ್ಟ್ ಮಾಡಿ, ರಾಜನ್ ಪಾರ್ಟ್ ಮಾಡಿ ಅಂತ ಹೇಳಿ. ಯಜಮಾನ್ರಂದ್ರೆ ಇಲ್ಲ, ರಾಜನ್ ಪಾರ್ಟ್ ಮಾಡಲ್ಲ, ಯಾಕೆ ನನಗೆ ಬೇಕಾದ್ರೆ ಇದನ್ನೇ ಕೊಡಿ, ಕಳ್ಳನ್ ಪಾರ್ಟೇ ಕೊಡಿ, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಕಲ್ಯಾಣ್ ಕುಮಾರ್ಗೆ ಹಾಕ್ತೀವಿ ಅದನ್ನ ಅಂತ. ಸರಿ ನೀವು ಹಾಕೊಳ್ಳಿ, ನಾನು ಆ ಕೌಶಿಕನ್ ಪಾರ್ಟ್ ನಾನು ಮಾಡಲ್ಲ ಅಂತ ಹೇಳ. ಸರಿ ಏನಪ್ಪಾ ನೀನು, ಸರಿ ಶೂಟಿಂಗ್ ಪ್ಯಾಕಪ್ ಮಾಡಕ್ಕೆ ಹೇಳು. ಅವ್ರು ಯಾವಾಗಲೂ ಪ್ಯಾಕಪ್ ಅಂತ ಹೇಳ್ತಾ ಇರ್ಲಿಲ್ಲ. ಆಮೇಲೆ ನಾನು ಬಂದು ಭಗವಾನ್ ಕರೆದು, ಭಗವಾನ್ ಪ್ಯಾಕಪ್ ಮಾಡಿಸ್ಬಿಡಿ, ಯಾಕದಕ್ಕೆ ಏನೋ ನಿಮ್ಮ ಅಣ್ಣ ಹೇಳಿದ್ರು ನೀವು ಮಾಡ್ಬಿಡಿ, ಯಾಕೆಂದ್ರೆ ಅದನ್ನ ಡೈರೆಕ್ಟ್ರೇ ಹೇಳ್ಬೇಕು ಪ್ಯಾಕಪ್ ಅಂತ, ಬೇರೆ ಯಾರು ಹೇಳ್ಬಾರ್ದು. ಅದರಿಂದ ಅದೆಲ್ಲ ಅವ್ರಿಗೆ ಬಹಳ ಒಂದಿದು, ಅವ್ರು ಹೇಳ್ತಾ ಇರ್ಲಿಲ್ಲ. ಅವರೇ ಇನ್ನು ಅವ್ರಿಗೂ ಹೇಳಿ ನೀವು ಹೇಳ್ಬಿಡಿ ಅಂತಾನು ಹೇಳ್ತಿರ್ಲಿಲ್ಲ. ನೋಡಿ ಅದು ಎಷ್ಟು ಒಂದು ಇದು ಅಂದ್ರೆ, ನನ್ ಕರೆದು, ಯಾಕಂದ್ರೆ ನಾನು ಆ ಪಿಕ್ಚರ್ ಪ್ರೊಡ್ಯೂಸರು, ಯಾಕೆ ನೀನ್ ಪ್ರೊಡ್ಯೂಸರು ಪ್ಯಾಕಪ್ ಮಾಡಿ ಅಂತ ಹೇಳ್ಬೋದು, ನೀನ್ ಹೇಳು ಹೋಗೋರಿಗೆ, ಮೆತ್ತಿಗೆ ಕರೆದು ಹೇಳು ದೊರೆಗೆ ಭಗವಾನ್ಗೆ. ಸರಿ ನಾನು ಭಗವಾನ್ಗೆ ಹೋಗಿ ನಾನು ಹೇಳ್ತಾ ಇದ್ದಾರೆ. ಸರಿ ಅಷ್ಟೊಂದು ನಾವು ಫೋಟೋನ ತೆಗಿಸ್ತಿಲ್ಲ, ಮಗುನು ಮಲ್ಕೋತು. ಅಲ್ಲಿ ಕಾರಿನಿಂದ ಬಂದು ಇಳಿಯೋವರೆಗೂ ಅವ್ರ ಮಗುನು ನೋಡ್ಲಿಲ್ಲ, ಏನ್ ನೋಡ್ಲಿಲ್ಲ, ಒಂಥರ ಇದ್ರಲ್ಲೇ ಇದ್ರು. ನಾನು ಆ ಟೈಮ್ನಲ್ಲೆಲ್ಲ ಜಾಸ್ತಿ ನಾನು ಅವ್ರನ್ನ ಮಾತಾಡಿಸ್ತಾ ಇರ್ಲಿಲ್ಲ, ಯಾಕೆಂದ್ರೆ ಮಾತು ಏನಾದ್ರೂ ಬೆಳೆದು ಬಿಡುತ್ತೆ ಅಂತ. ಅದಕ್ಕೋಸ್ಕರ ನಾನು ಬಂದು ಹೋಟ್ಲ್ ಹತ್ರ ಇಳಿದ್ವಿ. ಹೋಟ್ಲ್ ಹತ್ರ ಇಳಿದ ಮೇಲೆ ಆಸ್ ಯೂಶುವಲ್ ಇಬ್ರು ಅವರು ಅಲ್ಲಿ ಕೂತು ನಾನು ಇಲ್ಲಿ ಕೂತಿದ್ನಲ್ಲ, ಮಗುನ ಎತ್ಕೊಳ್ಳಕ್ಕೆ ಕೈ ಹಾಕಿದ್ರು. ಯಾವಾಗ್ಲೂ ಅವನು ಚಿಕ್ಕವನ್ ಕೇಳ್ತಾರೆ, ಅವನಿಗೆ 3 ವರ್ಷ ಅವಾಗ ಇದ್ದವರು ಎತ್ಕೊಂಡ್ರು ಅವನ್ನ ಕುಡಿಲಿ ಅಂತ.
ಎತ್ಕೊಂಡು ಹೋಗ್ಬಿಟ್ಟು ಅಯ್ಯೋ ಕೃಷ್ಣನ ವೇಷ ಹಾಕಿದ್ಯಾ ಅವನಿಗೆ ಅಂದ್ರೆ ಹೌದು ಸರ್ ನೀನ್ ನನಗೆ ಹೇಳಲಿಲ್ಲ. ಸರಿ ಆಯ್ತು ಬಿಡಿ, ಈಗ ಆಯ್ತಲ್ಲ ಇನ್ನೊಂದ್ ದಿವಸ ಹಾಕಿದ್ರಾಯ್ತು ಅಂತ ನಾನು ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅಲ್ಲೂ ಸುಮ್ಮನೆ ಕೂತಿದ್ರು. ಬಾತ್ರೂಮ್ಗೆ ಹೋಗಿ ಬಂದ್ರು. ಆಮೇಲೆ ಊಟ ತರಿಸಿಟ್ಟಿದ್ರು, ಊಟ. ಆಮೇಲೆ ನಂಗೆ ಇವತ್ತು ಯಾಕೋ ಊಟ ಬೇಡ ಅನ್ಸುತ್ತೆ ಪಾರ್ವತಿ, ಯಾಕೋ ಊಟ ಬೇಡ ಅನ್ಸುತ್ತೆ, ಇವತ್ತು ಫೈಟ್ ಇತ್ತು, ಮಧ್ಯಾಹ್ನನೂ ಊಟ ಮಾಡಲಿಲ್ಲ ಅಂತ ನಿನಗೆ ನನಗೆ ಹೇಳಿದ್ರು ಹುಡುಗರು. ನನಗೆ ನೀವು ಊಟ ಮಾಡಿ, ಯಾಕೆ ಏನಾಯ್ತು, ಯಾಕೆ ಕೋಪ ನಿಮಗೆ? ನನ್ನ ಮೇಲಂತೂ ನಿಮಗೆ ಕೋಪ ನನ್ನ ಮಗನಿಗೆ ಕೃಷ್ಣನ ವೇಷ ಹಾಕಿದ್ದಕ್ಕೆ ಅಲ್ವೇ ಅಲ್ಲ, ಏನೋ ಕಾರಣ ಇಲ್ಲ. ಬೇಡ ಅದ್ ನನಗೆ ಇಲ್ಲ, ನನಗೆ ಹೇಳಿ ಈ ತರ ಶಿವಯ್ಯ ಮಾಡಿದ್ರು ಅಂತ ನನಗೆ ಬೇಜಾರಾಯ್ತು. ನಾವು ನಾಟಕದ ಕಂಪನಿಯಿಂದಾನು ಇದು ಅಂತ ಹೇಳಿದ್ರೆ ರಂಗಭೂಮಿ ಅಥವಾ ಇದು ಮಾಡೋ ಸ್ಥಳ ಅದು ಕಲಾದೇವಿ. ನಾವು ಅವಳಿಗೆ ಕೊಡ್ತಕ್ಕಂಥ ಮರ್ಯಾದೆನ ಒಂದು ಕೊಡ್ಬೇಕು. ಅಲ್ಲ ಅವ್ರು ಕೇಳ್ಬೋದು ಶೂಟಿಂಗ್ ನಲ್ಲಿ ಸಿಗರೇಟ್ ಸೇದಲ್ವಾ ಅಂತ, ಅದು ಕತೆಗೆ ಅವಶ್ಯಕತೆ, ಅದನ್ನ ಮಾಡಬಹುದು. ಬಟ್ ಇದನ್ನ ಇಟ್ಕೊಂಡು ಹೇಳೋದಿದೆಯಲ್ಲ ಅದು ಅನಾಗರಿಕ, ಅದನ್ನ ಮಾಡಬಾರ್ದು ಯಾವಾಗಲೂ. ನಮ್ಮನ್ನ ಯಾರು ಹೊರಗಡೆ ಒಬ್ರು ಯಾರು ಬಂದ್ ನೋಡಿರ್ತು ಏನ್ ಜನ ಇವರು, ಒಬ್ಬ ಸಾಹಿತಿಗಳು ಬರಬಹುದು, ಒಬ್ರು ಯಾರೋ ಬರಬಹುದು, ಅದನ್ನ ಮಾಡಬಾರ್ದು. ಅದನ್ನ ಅವ್ರಿಗೆ ಅದಿಷ್ಟ ಆಗ್ತದೆ. ಸಿಗರೇಟ್ ಇಟ್ಕೊಂಡು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಾರೆ. ನನ್ನೆದ್ರೆ ಒಂದು ಸಿಗರೇಟ್ ಮುಟ್ಟಿದ ಅಂತಿಲ್ಲ, ನಾನು ಕೂದಿದಾಗ ನೀವು ಏನ್ ಬೇಕಾದ್ರೂ ಸಿಗರೇಟ್ ಸೇರಿ ನಿಮ್ಮ ಇಷ್ಟ, ಅದು ನನಗೆ ಅದೆಲ್ಲ ಏನಿಲ್ಲ, ಅಷ್ಟೇ ಇಷ್ಟೇ ತಾನೇ, ಬಿಡಿ ಅದಕ್ಕೆ. ಇಲ್ಲ ನೀನು ರೇಗೋದು ಮಾಡಿದ ನನಗೆ, ನಾನು ಏನೂ ಮಾಡಲ್ಲ ಬಿಡ್ರಿ ಅಂತ ಆಯ್ತು. ನನಗೆ ಸರಿ ನಾನು ಊಟ ಮಾಡಿಸಿ ಮಲಗಿಸಿದೆ. ಬೆಳಗ್ಗೆ ಬಂದು ಇವ್ರು ಮೇಕಪ್ ರೂಮ್ಗೆ ಹೋದ್ರು, ನಾನು ಸೆಟ್ಗೆ ಹೋದೆ. ಶಿವಯ್ಯ ನಾನೊಂದು ಮಾತು ಹೇಳ್ತೀನಿ, ನೀವು ನನಗಿಂತ ದೊಡ್ಡವರು, ಆದ್ರೂ ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಅದೆಲ್ಲ ಅವ್ರಿಗೆ ಆಗಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ, ಬಟ್ ಆ ಥರ ಎಲ್ಲ ಮಾಡಬಾರ್ದು. ಅವನ ಪಪ್ಪ ಮುಖ ಇಷ್ಟ ಅವ ತಾಯಿ ನಂಗೆ ಕ್ಷಮಿಸ್ಬಿಡಿ, ನಾನು ಇನ್ಮೇಲೆ ಮಾಡಿದ್ರೆ ತಪ್ಪು ನಾನು ಮಾಡಿದ್ದು. ಮೇಡಮ್, ಫೈಟ್ ಸೀಕ್ವೆನ್ಸ್ ಅಲ್ಲಿ ರಾಜ್ಕುಮಾರ್ ಅವರನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಮತ್ತು ನಿಮ್ಮ ನಿಲುವಿನಿಂದಾಗಿ ಅದು ಸರಿ ಹೋಗಿದ್ದು. ನಾನಿನ್ನ ಮರೆಯಲಾರ ಟೈಮ್ನಲ್ಲಿ ಅವರು ಕುದುರೆಯಿಂದ ಬಿದ್ದಿದ್ದೊಂದು, ಅವ್ರು ಫೈಟೇ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೂ ಅದು ಶೂಟಿಂಗ್ ಫಿನಿಶ್ ಮಾಡಲೇಬೇಕಾದ ಪರಿಸ್ಥಿತಿ ಇದ್ದಿದ್ರಿಂದ ಅದನ್ನ ಮಾಡಿದ್ರು. ಇದು ಅವರು 100 ಕಿಲೋಮೀಟರ್ ಹೋಗ್ಬೇಕು, 90 ಕಿಲೋಮೀಟರ್ ವರೆಗೂ ಹೋಗ್ತಾ ಇದ್ರೆ 100 ಕಿಲೋಮೀಟರ್ ಹೋಗ್ಬೇಕು ಸ್ಪೀಡ್. ಬೈಕ್ ಸ್ಪೀಡ್ ಅಲ್ಲಿ ಹೋಗ್ಬೇಕು, ಇವ್ರು ಓಡಿಸ್ಕೊಂಡು ಹೋಗೋದು. ಒಂದ್ಸಾರಿ ಹಂಗೋ ಕೋಪ ಬಂದು ಓಡಿಸ್ಕೊಂಡು ಹೋಗಿ ಬಂದ್ರು. ನಾನಂದೆ ನಿಲ್ಲಿಸ್ರಿ ನೀವು ಅದನ್ನ, ಭಾರತಿಗೆ ನಿಲ್ಲಿಸ್ರಿ ನೀವು ಮಾಡಬೇಡಿ, ಈ ಪಿಕ್ಚರ್ ಅವ್ರು ಎಷ್ಟು ಖರ್ಚು ಮಾಡಿದಾರೆ ಆ ಖರ್ಚು ನಾನು ಕೊಟ್ಬಿಡ್ತೀನಿ. ಇವ್ರು ಎಷ್ಟು ಹೇಳಿದ್ರು ಭಾರತಿ ಬೇಡ ಇನ್ನೇನು ಮುಗ್ದೋಗುತ್ತೆ. ನಾನಂದೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾದಂತ, ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ದಿವಸದಿಂದ ಇದೀನಿ ರೀ, ಇದನ್ನ ಸ್ಪೀಡ್ ಮಾಡ್ಕೊಳ್ಳೋದು ಹೇಗೆ, ಅವರೇ ಸ್ಪೀಡ್ ಆಗಿ ಓಡಿಸ್ಬೇಕಾ, ಸ್ಪೀಡ್ ಆಗಿ ತೆಗಿಬಹುದಾ, ಅದೆಲ್ಲ ನನಗೆ ಗೊತ್ತಿದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರು ಈಸಿ ಮಾಡ್ಕೊಳ್ಳೋಕೋಸ್ಕರ ಇನ್ನೊಬ್ರಿಗೆ ಕಷ್ಟ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ರೇಗ್ಬಿಟ್ಟು ಇದು ಮಾಡಿದೆ. ಯಜಮಾನ್ರ ಬನ್ನಿ ಹೋಗೋಣ ಅಂತ. ನಾನು ಈ ಕಡೆ ಮಗುನೂ ಇದೆ, ಮಗು ಬರ ಹೇಳ್ತಾ ಇದೆ, ಇವ್ರಿಗೆ ಮನೆಗೂ ಬರಂಗಿಲ್ಲ, ಇವ್ರು ಅಲ್ಲೂ ಬಿಟ್ಟು ಬರಂಗಿಲ್ಲ ಅಂತ ಹೇಳಿ. ಆಮೇಲೆ ಅವರೇ ಚಿಟ್ಟಿಬಾಬನ್ ಕರೆದು, ಚಿಟ್ಟಿಬಾಬು ಅವರು ಬೇಡ ನಾನು 70 ಕಿಲೋಮೀಟರ್ ಬರ್ತೀನಿ. ಆಮೇಲೆ ಇನ್ಯಾರೋ ಒಬ್ರು ಬಂದು ಹೇಳಿದ್ರು ಸ್ಪೀಡ್ ಇಟ್ಕೊಂಡು ಇದು ಮಾಡಿಕೊಡುತ್ತೆ. ಮೇಡಮ್, ರಾಜ್ಕುಮಾರ್ ಅವರು ಮಕ್ಕಳಿಗೆ ಹೊಡಿತಿದ್ರ ಅಥವಾ ರಾಜ್ಕುಮಾರ್ ಅವರು ಮೊಮ್ಮಕ್ಕಳ ಜೊತೆ ಯಾವ ರೀತಿ ಆಟ ಆಡ್ತಿದ್ರು, ಇದರ ಬಗ್ಗೆ ಒಂದು ಸಣ್ಣ ತಡೆಯ ನಂತರ ನಮ್ಮ ಮಾತನ್ನು ಮುಂದುವರಿಸೋಣ.